ಈ ಊರು ತುಂಬಾ ಒಣಗಿ ಹೋಗಿತ್ತು. ಎಲ್ಲೆಲ್ಲೂ ಬರೀ ಒಣಗಿದ ನೆಲ ಮತ್ತು ಧೂಳು. ದೀಪಾಳ ಮುಖದ ಮೇಲೆ ಚಿಂತೆ ತುಂಬಿತ್ತು. ಅವಳು ವಿಳವಿಳನೆ ಒಣಗಿದ ಗಿಡವನ್ನು ನೋಡಿದಳು. ನೀರಿಲ್ಲದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಜೀವನವೇ ಬದಲಾಗುತ್ತಿತ್ತು. ಅವಳು ಉತ್ಕರಿಸಿದಳು. ಅಚ್ಚನು ಒಂದು ದೊಡ್ಡ ಆಲದ ಮರದ ಕೆಳಗೆ ಶಾಂತವಾಗಿ ಕುಳಿತಿದ್ದರು, ಧ್ಯಾನದಲ್ಲಿದ್ದಂತೆ. ದೀಪಾ ತನ್ನ ಎಲ್ಲಾ ಚಿಂತೆಗಳನ್ನು ಹೊತ್ತು ಅಜ್ಜನ ಬಳಿಗೆ ಓಡಿಹೋದಳು. ಅಜ್ಜ, ನಮ್ಗೆ ಏಕೆ ನೀರಿಲ್ಲ? ನಮ್ಮ ಊರು ಹೀಗೆ ಒಣಗಿದೆ ಏಕೆ? ಅವಳು ಕೇಳಿದಳು. ಅಜ್ಜನು ನಿಧಾನವಾಗಿ ಕಣ್ಣು ತೆರೆದರು ಮತ್ತು ದೀಪಾಳನ್ನು ಪ್ರೀತಿಯಿಂದ ನೋಡಿದರು. ಮಗು, ಜವಾಬ್ದಾರಿ ಮತ್ತು ಶ್ರಮದ ಸಿರಿ ದೊಡ್ಡದು. ಅದುವೇ ನಮ್ಮ ನಿಜವಾದ ಸಂಪತ್ತು. ಹಿಂದೆ ಇದೇ ಜಾಗದಲ್ಲಿ ನಮ್ಮೆಲ್ಲರನ್ನೂ ಪೋಷಿಸುತ್ತಿದ್ದ ಒಂದು ದೊಡ್ಡ ಕೆರೆಯಿತ್ತು. ಕಾಲಕ್ರಮೇಣ ಪೋಷಿಸುತ್ತಿದ್ದ ಒಂದು ದೊಡ್ಡ ಕೆರೆಯಿತ್ತು. ಕಾಲಕ್ರಮೇಣ ನಮ್ಮ ಅಜಾಗರೂಕತೆಯಿಂದ ಅದು ಮಣ್ಣಿನಿಂದ ಮುಚ್ಚಿಹೋಗಿತ್ತು. ದೀಪಾಳ ಕಣ್ಣುಗಳಲ್ಲಿ ಹೊಸ ಭರವಸೆ ಮತ್ತು ನಿರ್ಣಯದ ಹೊಳಪು ಮೂಡಿತು. ಆಕೆ ನಿರ್ಧರಿಸಿದಳು, ನಾವು ಅದನ್ನು ಮತ್ತೆ ಅಗೆಯಬೇಕು ಅಜ್ಜ. ಶ್ರಮವಹಿಸಿದರೆ ಯಶಸ್ಸು ಖಂಡಿತ. ಅವಳು ಗಟ್ಟಿಮುಟ್ಟಾದ ತನ್ನ ಎತ್ತು ಕಾವೇರಿಯನ್ನು ಕರೆದಳು. ಕೆಲಸ ಶುರುಮಾಡಲು ಸಿದ್ಧತೆ. ಕಾವೇರಿ ದೊಡ್ಡ ಹಗ್ಗವನ್ನು ಮತ್ತು ನೇಗಿಲನ್ನು ಎಳೆಯಲು ಸಿದ್ಧವಾಗಿ ನಿಂತಿತು. ಕಾವೇರಿ ತನ್ನ ಬಲವಾದ ಭುಜಗಳಿಂದ ದೊಡ್ಡ ಕಲ್ಲುಗಳನ್ನು ಸುಲಭವಾಗಿ ಪಕ್ಕಕ್ಕೆ ಸರಿಸಿತು. ಮೊದಲ ದಿನ ಕೆಲಸ ತುಂಬ ನಿಧಾನವಾಗಿ ನಡೆಯಿತು. ಇಬ್ಬರೂ ಸುಸ್ತಾಗಿದ್ದರು. ಗ್ರಾಮದ ಜನರು ಮರುದಿನ ಬೆಳಿಗ್ಗೆ ಅವರ ಶ್ರಮವನ್ನು ನೋಡಿ ಆಶ್ಚರ್ಯಪಟ್ಟರು. ಈ ಮಗುವಿನ ಪ್ರಯತ್ನ ನೋಡಿ, ನಾವು ಸಹಾಯ ಮಾಡಬೇಕು ಎಂದು ಒಬ್ಬರು ಹೇಳಿದರು. 10 ಬೇಕು ಎಂದು ಒಬ್ಬರು ಹೇಳಿದರು. 10 ಜನರು ಕೈಯಲ್ಲಿ ಸಲಿಕೆಗಳನ್ನು ಹಿಡಿದು ಮರುದಿನ ಬೆಳಿಗ್ಗೆ ಸೇರಿಕೊಂಡರು. ಸಮೂಹದ ಕೆಲಸದಿಂದ ಮಣ್ಣು ಬೇಗನೆ ಸಾಗಿ ಕೆಲಸ ವೇಗವಾಗಿ ನಡೆಯಿತು. ದಿನವಿಡೀ ಎಲ್ಲರೂ ಒಟ್ಟಾಗಿ ಶ್ರಮಿಸಿದರು. ಅಜ್ಜನು ಹೆಮ್ಮೆಯಿಂದ ನೋಡುತ್ತಿದ್ದರು. ಇದಕ್ಕಿದ್ದಂತೆ ಮಣ್ಣಿನ ಕೆಳಗೆ ಒಂದು ದೊಡ್ಡ ತಂಪಾದ ಆರ್ದ್ರತೆಯ ವಾಸನೆ ಬಂತು. ಕಠಿಣ ನೆಲವನ್ನು ಭೇದಿಸಿ ನೆಲದ ಕೆಳಗೆ ನೀರು ಬುಗ್ಗಿಯಂತೆ ಕಾಣಿಸಿತು. ಜನರು ಸಂತೋಷದಿಂದ ಕೂಗಿದರು. ಅವರ ಕಷ್ಟಕ್ಕೆ ಫಲ ಸಿಕ್ಕಿತ್ತು. ಕೆರೆಯು ನಿಧಾನವಾಗಿ ಮತ್ತು ಸ್ಥಿರವಾಗಿ ತುಂಬಲು ಶುರುವಾಯಿತು. ನೀರು ತಿಳಿಯಾಗಿತ್ತು. ಕೆರೆಯ ಸುತ್ತಲಿದ್ದ ಇಡೀ ಊರು ಕ್ಷಣಾರ್ಥದಲ್ಲಿ ಹಸಿರಿನಿಂದ ಕಂಗೊಳಿಸಿತು. ದೀಪಾ ತಾನು ಮತ್ತು ಗ್ರಾಮ ಮಾಡಿದ ಮಹತ್ಕಾರ್ಯವನ್ನು ನೋಡಿ ಅಜ್ಜನ ಕೈ ಹಿಡಿದಳು. ಇದೇ ಶ್ರಮದ ಸಿರಿ. ಸಾಮೂಹಿಕ ಪ್ರಯತ್ನ. ಅಜ್ಜನ ಕೈ ಹಿಡಿದಳು. ಇದೇ ಶ್ರಮದ ಸಿರಿ. ಸಾಮೂಹಿಕ ಪ್ರಯತ್ನದ ನಿಜವಾದ ಫಲ ಮತ್ತು ಹೊಸ ಜೀವನ.